ನಮಸ್ಕಾರ, ನನ್ನ ಹೆಸರು ವಿಜಯ ಸಂಕೇಶ. ನಮ್ಮ ತಂದೆಯವರು 90 ವರ್ಷದ ಕೆಳಗೆ ಬೆಳಗಾವಿ ಜಿಲ್ಲೆ ಯಮಕನಮರಡಿಯಿಂದ ಗದಗಿಗೆ ಬಂದವರು. ಅವರಿಗೆ ಆವಾಗ ಸಾಕಷ್ಟು ಬಡತನ ಕೂಡ ಇತ್ತು. ಅನೇಕ ಕಡೆ ಹುಬ್ಬಳ್ಳಿ, ಧಾರವಾಡ, ಗದಗಿನಲ್ಲಿ ನೌಕರಿಗಳನ್ನು ಮಾಡಿ ನಂತರ ನಾವು ಹುಟ್ಟೋಕ್ಕಿಂತ ಮೊದಲು ಅಂದರೆ 75 ವರ್ಷಗಳ ಹಿಂದೆ ಪ್ರಕಾಶನ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಇವತ್ತು ತಾವೆಲ್ಲ ನೋಡ್ತಾ ಇರೋದು DK ಭಾರತ್ ಅವರ ಡಿಕ್ಷನರಿ ನಮ್ಮ ತಂದೆಯವರು ಶುರು ಮಾಡಿದಂಥ ಪ್ರಕಾಶನ. ಅದನ್ನು ಬೆಳೆಸುವ ಜೊತೆಗೆ ನಮ್ಮ ತಂದೆಯವರು ಅನೇಕ ಧಾರ್ಮಿಕ ಪುಸ್ತಕಗಳನ್ನು ಮತ್ತು ಶಾಲಾ ಪಠ್ಯ ಪುಸ್ತಕಗಳನ್ನು, ಇತರ ಕಥೆ ಕಾದಂಬರಿಗಳನ್ನು, ಪುಸ್ತಕಗಳನ್ನು ನಿರಂತರವಾಗಿ ಪ್ರಕಟಣೆ ಮಾಡ್ತಾ ಇದ್ರು. ನಮ್ಮ ತಂದೆಯವರಿಗೆ 5 ಜನ ಗಂಡು ಮಕ್ಕಳು ಮತ್ತು 3 ಜನ ಹೆಣ್ಣು ಮಕ್ಕಳು. ನಮ್ಮ 3 ಸಹೋದರಿಯರು ಹೆಚ್ಚು ಶಾಲೆಯನ್ನು ಕಲಿತಿಲ್ಲ. 7ನೇ 8ನೇ ಕ್ಲಾಸ್ ಕಲಿತಾರೆ. ಅವಾಗ 50-60 ವರ್ಷದ ಶಿಕ್ಷಣಕ್ಕೆ ಅಷ್ಟೊಂದು ಮಹತ್ವ ಇದ್ದಿಲ್ಲ ಮತ್ತು ವಿಶೇಷವಾಗಿ ಮಹಿಳೆಯರ ಶಿಕ್ಷಣ ಬಗ್ಗೆ ಯಾರು ಗಮನ ಕೊಡ್ತಿದ್ದಿಲ್ಲ. ನಮ್ಮ 5 ಜನ ಬಂಧುಗಳಲ್ಲಿ ನಾನು ಕೂಡ ಗ್ರಾಜ್ಯುಯೇಟ್ ಆಗಿದ್ದೀನಿ. ನಮ್ಮ ತಂದೆಯವರು ಅತ್ಯಂತ ಒಂದು ಶಿಸ್ತು ಪಾಲನೆ ಮತ್ತು ಪ್ರಾಮಾಣಿಕತೆಗೆ ಬಹಳ ಒತ್ತು ಕೊಟ್ಟವರು, ಬಡತನದಿಂದ ಬಂದವರು. ನಾನು ಹುಟ್ಟೋಕ್ಕಿಂತ ಮೊದಲು ನಮ್ಮ ಮನೆತನದ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾಗಿದ್ದಿಲ್ಲ. ನಂತರ ಕೂಡ ನಾವು ಒಂದು ಮಧ್ಯಮರ್ಗದ ಆದಾಯದಿಂದ ಮಧ್ಯಮ ವರ್ಗದವರಾಗಿ ಸಂಸಾರ ನಡೆಯಿತು. ನಮ್ಮ ಎಲ್ಲ ಬಂಧು ಭಗಿನಿಯರು ನಮ್ಮ ತಂದೆಯವರು ಹಾಕಿಕೊಟ್ಟ ಮಾದರಿ ಪ್ರಕಾಶನ ಮತ್ತು ಪ್ರಿಂಟಿಂಗ್ ವ್ಯವಸ್ಥೆಯಲ್ಲೂ ಕೂಡ ಇದ್ದಾರೆ. ಇವತ್ತು ನಮ್ಮ ಸಹೋದರರು ಸಂಕೇಶ್ವರ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಒಂದು ಸಂಸ್ಥೆಗಳಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಅವರೇ ಲಕ್ಷಾಂತರ DK ಭಾರತ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಇವತ್ತು ಪ್ರತಿ ವರ್ಷ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇತರ ಪುಸ್ತಕಗಳನ್ನು ಕೂಡ ನಮ್ಮ ಬಂಧುಗಳು ಪ್ರಿಂಟ್ ಮಾಡಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಅದೇ ವ್ಯವಹಾರದಲ್ಲಿ ಇದ್ದೆ. ನನಗೆ SSLC ಇದ್ದಾಗೆ 15 ವರ್ಷದಲ್ಲಿ ಮುದ್ರಣಾಲಯವನ್ನು ನನಗೆ ಒಪ್ಪಿಸಿ ನನಗೆ ಅದರ ಜವಾಬ್ದಾರಿಯನ್ನು ಕೊಟ್ಟರು. ಆ ಮುದ್ರಣಾಲಯವನ್ನು ನಾನು ಹೆಚ್ಚು ಪ್ರಯತ್ನ ಪಟ್ಟು ಆ ಕಾಲದಲ್ಲಿ ನಾವು 15-16 ವರ್ಷ 17 ವರ್ಷ ಹುಡುಗಿದ್ದಾಗ ಹೆಚ್ಚು ಸಾಲವನ್ನು ಮಾಡಿ ಕೆಲವು ಹೊಸ ಯಂತ್ರಗಳನ್ನು ಕೂಡ ಅಳವಡಿಸಿ ಮುದ್ರಣ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಮಾಡಿದೆ. ನಾನು SSLC ಆದ ನಂತರ ಕಾಲೇಜಿಗೆ ಹೋಗಬೇಕಂತ ಯೋಚನೆ ಮಾಡಿದಾಗ ನಮ್ಮ ತಂದೆಯವರು ಬೇಡ, ಇಷ್ಟೊಂದು ಸಾಲವನ್ನು ಮಾಡಿ ಮುದ್ರಣ ಯಂತ್ರವನ್ನು ತೆಗೆದುಕೊಂಡು ಬಂದಿದೆಯಾ, ಯಾರು ಅದನ್ನು ನೋಡ್ತಾರೆ ಅನ್ನೋದು ಅವ್ರು ಹೇಳ್ತಾ ಇದ್ರು. ಹೀಗಾಗಿ ನಾನು ಅವರಿಗೊಂದು ಭರವಸೆ ಕೊಟ್ಟೆ. ಮೊದಲು ನನ್ನ ವೃತ್ತಿ ಕಡೆ ನಾನು ಗಮನ ಕೊಟ್ಟು ನಂತರ ನಾನು ಕಾಲೇಜಿನ ವಿದ್ಯಾಭ್ಯಾಸಕ್ಕೆ ಗಮನವನ್ನು ಕೊಡ್ತೀನಿ ಅಂತ ಹೇಳಿ, ಅದೇ ರೀತಿಯಾಗಿ ನಾನು ಕೆಲವು ಬಾರಿ ಕೆಲವು ವಿಷಯಗಳಲ್ಲಿ ಫೇಲ್ ಆಗ್ತಾ ಕುಂಟುತ್ತಾ ನಾನು BCom ಪದವಿಯನ್ನು 1972ರಲ್ಲಿ ಪೂರ್ತಿ ಮಾಡಿದೆ. ನಮ್ಮ ಮನೆಯಲ್ಲಿ ಹಳೆಯ ಸಂಪ್ರದಾಯ ಬೇಗನೆ ಮದುವೆ ಮಾಡೋದು ಒಂದು ನಮ್ಮಲ್ಲಿ ಪದ್ಧತಿ ಇತ್ತು. ನಮ್ಮ ಸಹೋದರಿಯರಿಗೆ 14-15 ವರ್ಷಕ್ಕೆ ಮದುವೆ ಮತ್ತು ನಮ್ಮ ಎಲ್ಲ ಸಹೋದರರಿಗೆ 18-20 ವರ್ಷಕ್ಕೆ ಮದುವೆ. ನನ್ನ ಮದುವೆ ಕೂಡ 22ನೇ ವಯಸ್ಸಿನಲ್ಲಿ ಕೂಡ ನನ್ನ ತಂದೆಯವರು ನನ್ನ ಮದುವೆ ಕೂಡ ಮಾಡಿದರು. 72ರಲ್ಲಿ ನಾನು BCom ಕೂಡ ತೇರ್ಗಡೆ ಹೊಂದಿದೆ ಮತ್ತು ಅದೇ ವರ್ಷ ನಾನು ಮದುವೆ ಕೂಡ ಆದೆ. ಪ್ರಿಂಟಿಂಗ್ ವ್ಯವಹಾರದಲ್ಲಿ ನನಗೆ ಸಾಕಷ್ಟು ತಕ್ಕ ಮಟ್ಟಿಗೆ ತೃಪ್ತಿ ಇತ್ತು. ಆದರೂ ಕೂಡ ನಾನು ಮೇಲಿನ ಮೇಲೆ ಯೋಚನೆಯನ್ನು ಮಾಡ್ತಾ ಇದ್ದೆ. ಎಲ್ಲ ನಾವು ಬಂಧು ಭಗಿನಿಯರು ಒಂದೇ ವೃತ್ತಿಯಲ್ಲಿ ಕೂತ್ಕೊಂಡ್ರೆ ಕನ್ನಡ ಪುಸ್ತಕ ಮಾರಾಟಕ್ಕೆ ಹೆಚ್ಚು ಅವಕಾಶ ಇಲ್ಲ. ನಾವು ಮುಂದೆ 10-20-30 ವರ್ಷದ ನಂತರ ನಾವು ಪಶ್ಚಾತ್ತಾಪ ಪಡಬಹುದು, ಹೆಚ್ಚು ನಾವು ಬೆಳೆಯಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ವಿಚಾರದಿಂದ ಕೆಲವೊಂದು ಹೊಸ ಬಿಸ್ನೆಸ್ಗಳನ್ನು ಹೊಸ ಸಣ್ಣ ಇಂಡಸ್ಟ್ರಿ ಮಾಡಲಿಕ್ಕೆ ಅನೇಕ ಯೋಚನೆಗಳನ್ನು ನಾವು ಮಾಡಿ ತಯಾರಾದಾಗ ಮನೆಯಲ್ಲಿ ಏನೋ ಅಂತ ಒಂದು ಭಿನ್ನಾಭಿಪ್ರಾಯದಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಕಡೆಗೆ 1976ರಲ್ಲಿ ನಾವೊಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಲಾರಿ ಉದ್ಯಮವನ್ನು ಮಾಡಲಿಕ್ಕೆ ನಾನು ಶುರು ಮಾಡಿದೆ. ನಮ್ಮ ತಂದೆಯವರಿಂದ, ತಾಯಿಯಿಂದ, ನನ್ನ ಹೆಂಡತಿಯಿಂದ, ನನ್ನ ಇತರ ಎಲ್ಲ ಬಂಧು ಭಗಿನಿಯರಿಂದ ಸಾಕಷ್ಟು ವಿರೋಧ ಬಂತು. ಇದು ಬಹಳ ರಿಸ್ಕ್ ಮಾಡುವಂಥ ಬಿಸ್ನೆಸ್ಸು, ಇದರಿಂದ ನೀನು ಸಾಕಷ್ಟು ಲಾಸ್ ಅನುಭವ ಆಗುತ್ತೆ ಅನ್ನುವ ಅನೇಕ ಉದಾಹರಣೆಯನ್ನು ಕೊಟ್ಟರು. ಆದರೂ ಕೂಡ ನಾವೊಂದು ಇದಕ್ಕೆ ಹೆಚ್ಚು ಅವಕಾಶ ಇದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಟ್ರಾನ್ಸ್ಪೋರ್ಟ್ ಉದ್ಯಮವನ್ನು ಶುರು ಮಾಡಿದೆ.
ಶುರು ಮಾಡೋದಲ್ಲಿ ನನಗೆ ಬಹಳಷ್ಟು ಆರ್ಥಿಕವಾದಂಥ ತೊಂದರೆ, ಮುಗ್ಗಟ್ಟು, ಸಮಸ್ಯೆಗಳು ಎದುರಾದವು. ನಾನು ಲಾರಿ ತೆಗೆದುಕೊಂಡು 3 ತಿಂಗಳಾಗಿತ್ತು. ಒಂದು ಬಾರಿ ಹುಬ್ಬಳ್ಳಿಯಿಂದ ಮುಂಬೈಗೆ ಲಾರಿ ಹೋಗುವಾಗ 2 ಟೈರ್ಗಳು ಒಡೆದು ಕೊಲ್ಹಾಪುರದಲ್ಲಿ ಗಾಡಿ ನಿಂತು. ಆ 2 ಟೈರ್ಗಳನ್ನು ಕೊಳ್ಳಲಿಕ್ಕೆ ನನಗೆ 8,000 ರೂಪಾಯಿ ವ್ಯವಸ್ಥೆ ಮಾಡಲಿಕ್ಕೆ ಅದು 10-12 ದಿವಸ ಹಿಡಿಯಿತು. ನಾನು ಅವಾಗೆ ನನ್ನದೇ ಆದಂಥ ಹೊಸ ಒಂದು ಸ್ಕೂಟರನ್ನು 7,000 ರೂಪಾಯಿ ಖರೀದಿ ಮಾಡೋ ಹೊಸ ಸ್ಕೂಟರ್ನು 5,000 ರೂಪಾಯಿ ಮಾರಿ ಮತ್ತು 2-3 ಸಾವಿರ ರೂಪಾಯಿ ಹೊಂದಾಣಿಕೆ ಮಾಡಿ 2 ಟೈರ್ ತೆಗೆದುಕೊಂಡು ಕೊಲ್ಹಾಪುರಕ್ಕೆ ಹಾಕಿ ಆ ಲಾರಿಯನ್ನು ಕಳಿಸ್ಲಿಕ್ಕೆ ನನಗೆ 12 ದಿವಸ ಬೇಕಾಯಿತು. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಲಾರಿಗಳು ಎಲ್ಲೆಲ್ಲೂ ಓಡಾಡ್ತಾ ಇತ್ತು, ನುಕ್ಸಾನ್ ಆಗ್ತಾ ಇತ್ತು. ಆವಾಗ ಭಾಳ ಜನ ಲಾರಿ ಬಿಸ್ನೆಸ್ನಲ್ಲಿ ನುರಿತವರು ಮತ್ತು ಯಶಸ್ಸನ್ನು ಸಾಧಿಸಿದವರು, ಸ್ವಲ್ಪ ಮಟ್ಟಿಗೆ ಅನುಭವ ಉಳ್ಳವರು ಹೇಳ್ತಾ ಇದ್ರು, ಈ ಲಾರಿ ಬಿಸ್ನೆಸ್ಸನ್ನು ಯಾವಾಗಾದರೂ ವಾಮಮಾರ್ಗವಾಗಿ ಮಾಡಿದರೆ ಮಾತ್ರ ಅದರಲ್ಲಿ ಸಕ್ಸಸ್ ಸಾಧ್ಯ ಇದೆ. ನಾವು ಸರಳವಾದ ರೀತಿಯಲ್ಲಿ ಮಾಡಿರೋ, ಕಾನೂನುಬದ್ಧವಾಗಿ ಮಾಡಿರೋ ಇಲ್ಲ ಅಂತ ಹೇಳ್ತಾ ಇದ್ರು. ಒಂದೊಂದು ಬಾರಿ ಅವ್ರು ಹೇಳೋದು ನನಗೆ ಸರಿ ಅನಿಸ್ತಾ ಇತ್ತು. ಆದರೆ ನನ್ನಲ್ಲಿ ದೃಢ ನಿರ್ಧಾರ ಇತ್ತು, ವಾಮ ಮಾರ್ಗದಿಂದ ಯಾವುದೇ ಮನುಷ್ಯ ಭಾಳ ದಿವಸ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಕೆಟ್ಟ ವಿಚಾರ ಅಥವಾ ಕೆಟ್ಟ ಕೆಲಸವನ್ನು ಜೀವನದಲ್ಲಿ ಮಾಡಬಾರ್ದು. ಮತ್ತು ಒಂದು ಸಿದ್ಧಾಂತ, ಒಂದು ಸತ್ಯಕ್ಕೆ ಹೆಚ್ಚು ಬೆಲೆ ಕೊಡಬೇಕು, ಕಾನೂನಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಅಂತ ಹೇಳಿ ನನ್ನ ಎಂಥ ಸಮಸ್ಯೆಗಳು ಬಂದಾಗ ಕೂಡ ನಾನು ಕಾನೂನು ಉಲ್ಲಂಘನೆ ಮಾಡುವುದಾಗಲಿ, ವಾಮ ಮಾರ್ಗದಿಂದ ನಾನು ಲಾರಿ ವ್ಯವಹಾರದಲ್ಲಿ ಮುಂದೆ ಬರುವುದಾಗಲಿ ನಾನು ಅದಕ್ಕೆ ಪ್ರಯತ್ನ ಮಾಡಲಿಲ್ಲ. ನಂತರ ಹುಬ್ಬಳ್ಳಿ ಧಾರವಾಡದಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟನ್ನು ಶುರು ಮಾಡಿ ಒಂದೇ ಲಾರಿಯಿಂದ ಮುಂದೆ 2 ವರ್ಷ ನಂತರ ಮತ್ತೆ ಒಂದು ಲಾರಿ ತೆಗೆದುಕೊಂಡು ನಂತರ ಬೆಂಗಳೂರಿನಲ್ಲಿ ಆಫೀಸನ್ನು ಮಾಡಿ ಬೆಂಗಳೂರು ಉತ್ತರ ಕರ್ನಾಟಕಕ್ಕೆ ಲಿಂಕ್ ಮಾಡುವ ದೃಷ್ಟಿಯಿಂದ ಕೂಡ ನಾನು ಒಂದು ಪ್ರಯತ್ನ ಮಾಡಿದೆ. ಆವಾಗ ಕೂಡ ಅದೇ ಸಮಸ್ಯೆ ಆಯಿತು. ಬೆಂಗಳೂರಿನಲ್ಲಿ ಒಂದು ಗೋಡೌನ್ ತೆಗೆದುಕೊಳ್ಳಲಿಕ್ಕೆ 15,000 ರೂಪಾಯಿಯನ್ನು ಹೊಂದಿಸಲಿಕ್ಕೆ ನನಗೆ 2 ತಿಂಗಳಾದರೂ ಆಗಲಿಲ್ಲ. ನನ್ನದೇ ಆದಂಥ ಒಂದು ಹಳೆ ಕಾರನ್ನು ಕೂಡ ನಾನು ಆವಾಗ ಒಂದು 17,000ಕ್ಕೆ ಮಾರಿ ಆ ಒಂದು ಗೋಡೌನನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬಂತು. ಮೊದಲು ಸ್ಕೂಟರ್ ಮಾರಿ 1 ವರ್ಷ ಕಾಲ ನಾನು ಸೈಕಲ್ ಮೇಲೆ ಓಡಾಡ್ತಾ ಇದ್ದೆ. ನಂತರ ಹಳೆ ಕಾರ್ ತೆಗೆದುಕೊಂಡ ಮೇಲೆ ಮತ್ತೆ ಅದನ್ನು ಮಾರಿ ಮತ್ತೆ 2 ವರ್ಷ ನಾನು ಸೈಕಲ್ ಮೇಲೆ ಓಡಾಡಿಕೊಂಡು ನನ್ನ ಬಿಸ್ನೆಸ್ಸನ್ನು ನಾನು ಗಟ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಹೀಗೆ ನನಗೆ ಆರ್ಥಿಕವಾದಂಥ ತೊಂದರೆ, ನುಕ್ಸಾನುಗಳು, ಪದೇ ಪದೇ ಆಕ್ಸಿಡೆಂಟ್ಗಳು, ಸಣ್ಣ ಪುಟ್ಟ ಲಾಸ್ಗಳನ್ನು ಕೂಡ ನನಗೆ ತಡೆಕೊಳ್ಳುವ ಸಾಮರ್ಥ್ಯ ಇದ್ದಿಲ್ಲ. ಇಲ್ಲಿ ಒಂದು ಕಡೆ ನಮ್ಮ ಮನೆ ಜನ ಮತ್ತು ಎಲ್ಲ ನಮ್ಮ ಬಂಧು ಬಳಗದಲ್ಲಿ ನಾನು ಅವರ ಮನಸ್ಸಿನ ವಿರುದ್ಧವಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಯಾವುದೇ ರೀತಿಯಾಗಿ ಸಹಕಾರ ಇಲ್ಲ. ಇನ್ನೊಂದೆಡೆ ಕೂಡ ನಮ್ಮ ತಂದೆಯವರ ಮಿತ್ರರಿರ್ಬೋದು, ಹಿರಿಯರಿರ್ಬೋದು ನನಗೆ ಭಾಳ ಒಂದು ಕೆಳಮಟ್ಟದಲ್ಲಿ ಕ್ಷುಲ್ಲಕ ರೀತಿಯಿಂದ ನನಗೆ ಅಪಹಾಸ್ಯ ಮಾಡ್ತಾ ಇದ್ರು. ನೀನು ಮಾಡ್ತಾ ಸರಿಯಲ್ಲ, ನೀನು ಜೀವನದಲ್ಲಿ ಎಂದು ಉದ್ಧಾರ ಆಗೋದಿಲ್ಲ, ಇದು ಒಂದು ನೀನು ಸರಿ ಹೋಗೋದಿಲ್ಲ ಅಂತ. ಹೀಗಾಗಿ ಇಂಥ ಒಂದು ಟೀಕೆ ಟಿಪ್ಪಣಿಗಳಿಗೆ ಕೂಡ ನಾನು ಉತ್ತರವನ್ನು ಕೊಡೋದು ಹೇಗೆ, ಅದರಲ್ಲಿ ಸಾಧನೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ. ಅವಾಗೆ ರಾಮರ ಮಾರ್ಗದಲ್ಲಿ ಒಳ್ಳೆ ಇನ್ಕಮ್ ಲಾರಿ ಬಿಸ್ನೆಸ್ನಲ್ಲಿತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಉತ್ತಮ ಸೇವೆಯನ್ನು ಕೊಟ್ಟು ಕೆಲವೊಂದು ಲೈನ್ಗಳಲ್ಲಿ ಕೆಲವೊಂದು ಊರಿಂದ ಕೆಲವು ಊರಿಗೆ ನಾನು ಉತ್ತಮ ಸರಕುಗಳನ್ನು ಸಾಗಾಣಿಕೆಯಲ್ಲಿ ಜನರಲ್ಲಿ ಗುರುತಿಸಿಕೊಂಡೆ. ಆವಾಗ ನನಗೆ ವಿಶೇಷವಾಗಿ ನಮ್ಮ ಜನ ಯಾರು, ನಮ್ಮ ಕರ್ನಾಟಕದ ಜನ ಆಯಿತು, ನಮ್ಮ ಕುಲ ಬಾಂಧವರಾಯಿತು, ನಮ್ಮ ಜಾತಿಯ ಜನ ಆಯಿತು, ನನ್ನಿಂದ ದೂರ ಸರಿದಾಗ ವಿಶೇಷವಾಗಿ ಮಾರವಾಡಿ ಜನಗಳು ನನಗೆ 5,000 10,000 ರೂಪಾಯಿ ಸಾಲವನ್ನು ಕೊಡ್ತಾಯಿದ್ರು. ನೀನು ಚೆನ್ನಾಗಿ ಮಾಡ್ತಾ ಇದೆಯಾ ಅಂತೇಳಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹನ ಕೊಟ್ಟರು. ಆವಾಗ ನಾನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ 5 ಲಾರಿ 6 ಲಾರಿ 8 ಲಾರಿ ಹೀಗೆ ತೆಗೆದುಕೊಂಡು ನಂತರ ಮುಂಬೈ ಕೂಡ ನಾನು ಬ್ರಾಂಚ್ ಮಾಡಿದೆ. ಹೀಗಾಗಿ ಮತ್ತು ನಮ್ಮ ಸರಕುಗಳು ಕೂಡ ಹೆಚ್ಚು ಗುಜರಾತಿ ಮತ್ತು ಮಾರವಾಡಿ ಜನರ ಸರಕುಗಳು ನಮ್ಮ ಟ್ರಕ್ಗಳಲ್ಲಿ ಬರ್ತಾ ಇತ್ತು. ಅವರು ಹೆಚ್ಚು ಮುಂಚೂಣಿಯಲ್ಲಿ ಕೂಡ ಬಿಸ್ನೆಸ್ನಲ್ಲಿ ಇದ್ದರು ಮತ್ತು ಅವರು ನನ್ನ ಗುರುತಿಸಿದರು, ನಾವೊಬ್ಬ ಪ್ರಾಮಾಣಿಕ ವ್ಯಕ್ತಿ ಎಂದು ಅವರಿಗೆ ನಾನು ದೋಖ ಮಾಡೋದಿಲ್ಲ ಅಂತ ಹೇಳಿ. ನಂತರ ನಾನು ದೊಡ್ಡ ದೊಡ್ಡ ಹಣಕಾಸುಗಳ ಸಂಸ್ಥೆಯಿಂದ ನಾನು ಸಾಲವನ್ನು ಪಡೆದುಕೊಳ್ತಾ ಇದ್ದೆ. ಆ ಹಣಕಾಸಿನ ಸಂಸ್ಥೆಗಳು ಬೆಂಗಳೂರು, ಮಡ್ರಾಸು, ಮುಂಬೈ ಇಂಥ ನಗರದಲ್ಲಿ ಅವ್ರ ಹೆಡ್ ಆಫೀಸ್ ಇರ್ತಾ ಇತ್ತು. ಕೆಲವು ಬಾರಿ ನಾನು
ಹಣದ ತೊಂದರೆಯಿಂದ ನಾನು ಅವರ ಇನ್ಸ್ಟಾಲ್ಮೆಂಟ್ಗಳನ್ನು ಕಟ್ಟಲಿಕ್ಕೆ ಆಗದೇ ಇದ್ದಾಗ ಅವರು ಬಂದು ನಮಗೆ ಪೀಡೆಯನ್ನು ಮಾಡೋಕ್ಕಿಂತ ಮೊದಲು ಅಥವಾ ನಮ್ಮ ಆಫೀಸಿಗೆ ಅವರು ಬಂದು ನಮಗೆ ತೊಂದರೆ ಕೊಡೋಕ್ಕಿಂತ ಮೊದಲು ನಾನೇ ಅವರಿಗೆ ಒಂದು ನೋಟಿಸಿನ ಮುಖಾಂತರ ತಿಳಿಸ್ತಾ ಇದ್ದೆ, ನನಗೆ ಆರ್ಥಿಕ ತೊಂದರೆ ಇದೆ, ನಿಮಗೆ ಕೊಡಬೇಕಾದಂಥ 10-20 ಸಾವಿರ ಇರ್ಬೋದು, 40 ಸಾವಿರ ಇರಲಿ ದುಡ್ಡು ನಾನು 2 ತಿಂಗಳ ಬಿಟ್ಟು ಕೊಡ್ತೀನಿ, 4 ತಿಂಗಳ ಬಿಟ್ಟು ಕೊಡ್ತೀನಿ ಅಂಥೇಳಿ ನಾನು ಕೊಟ್ಟಾಗ ಅವರು ಎಲ್ಲರೂ ಸಾಲ ಕೊಟ್ಟವರು ನೋಟಿಸ್ ಕೊಡ್ತಾರೆ, ಆದರೆ ಇವರು ಸಾಲ ತೆಗೆದುಕೊಂಡವರೇ ನಮಗೆ ನೋಟಿಸ್ ಕೊಡ್ತಾರೆ, ಇವರಲ್ಲಿ ಪ್ರಾಮಾಣಿಕತೆ ತುಂಬ ಇದೆ ಅಂತ ಹೇಳಿ ಅವರು ಗುರುತಿಸಿಕೊಂಡು ಮತ್ತೆ ಬಂದು ನಮ್ಗೆ ಕೇಳ್ತಾ ಇದ್ದಾರೆ, ನೀವು ಎಷ್ಟೊಂದು ತೊಂದರೆಯಲ್ಲಿದೆಯಾ, ಹೆಚ್ಚಿನ ಸಾಲವನ್ನು ಕೊಡ್ತೀನಿ, ನೀವು ತೊಂದರೆ ಮಾಡ್ಕೊಳ್ಬೇಡಿ ಅಂತೇಳಿ ಮತ್ತೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಬೆನ್ನು ತಗ್ತಾ ಇದ್ರು. ಈ ರೀತಿಯಾಗಿ ನಮ್ಮ ಒಂದು ಯಾವ ರೀತಿ ನಾವು ಸಾಲವನ್ನು ಮಾಡ್ತೀವಿ ನಮ್ಮದು ಒಂದು ಭರವಸೆ ಮೂಡಿಸಿ, ಅದೇ ರೀತಿಯಾಗಿ ನಪಗಳಲ್ಲಿ ಯಾವುದಾದ್ರೂ ನುಕ್ಸಾನ ಆದರೆ, ಒಡೆದು ಹೋದರೆ, ಕಳೆದು ಹೋದರೆ ತಕ್ಷಣ ನಾವು ನಮ್ಮ ಗ್ರಾಹಕರಿಗೆ ಅದಕ್ಕೆ ನಾವು ಪರಿಹಾರವನ್ನು ಕೊಡ್ತಾ ಇದ್ದೀವಿ. ನಾವು ಮೊದಲಿನಿಂದಲೂ ವ್ಯಕ್ತಿಗಳ ಸಂಬಂಧಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನು ಮಾಡಿದ್ದೀವಿ. ಅಂದರೆ ನಮ್ಮ ಸ್ಟಾಫ್ ಅವಾಗೇನಿದ್ದರು 25-32 ವರ್ಷದ ಹಿಂದೆ ನಮ್ಮ ಕಂಪನಿಯಲ್ಲಿ ಸೇರಿ 200 ರೂಪಾಯಿ 300 ರೂಪಾಯಿ ಸಂಬಳವನ್ನು ತಿಂಗಳಿಗೆ ತಗೊತಾ ಇದ್ರು. ಇವತ್ತು ಲಕ್ಷಾಂತರ ರೂಪಾಯಿ ಸಂಬಳವನ್ನು ತೆಗೆದುಕೊಳ್ತಾ ಇದ್ದಾರೆ. ಕಂಪ್ನಿ ಜೊತೆ ಅವರು ಬೆಳೆದಿದ್ದಾರೆ. ಅವರು ಕೂಡ ಒಂದು ಟ್ರಾನ್ಸ್ಪೋರ್ಟ್ ಹಿನ್ನೆಲೆಯಿಂದ ಬಂದವರಲ್ಲ. ನಮ್ಮ ಕಂಪನಿಯಲ್ಲಿ ಎಲ್ಲರೂ ನಮ್ಮ ಸೇರಿಕೊಂಡು ಯಾರು ಟ್ರಾನ್ಸ್ಪೋರ್ಟ್ ಹಿನ್ನೆಲೆಯಿಂದ ಬಂದವರಲ್ಲ. ಯಾಕೆ ಅಂದರೆ ಟ್ರಾನ್ಸ್ಪೋರ್ಟ್ ಹಿನ್ನೆಲೆಯಿಂದ ಬಂದವರನ್ನು ನಾನು ತೆಗೆದುಕೊಂಡ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಕೂಡ ಒಂದು ಕಾರ್ಬನ್ ಕಾಪಿ ಆಗುತ್ತೆ. ನಮ್ಮದೇ ಆದಂಥ ಸ್ವಂತ ನಿಲುವು, ನಮ್ಮ ಸ್ವಂತ ವಿಚಾರವನ್ನು ನಾವು ಅದರಲ್ಲಿ ಮಂಡನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಸೇವರನ್ನು ತೆಗೆದುಕೊಂಡು ಅವರು ಕೂಡ ನಮ್ಮದೇ ಕಂಪನಿಯನ್ನು ಮನೋಭಾವದಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದರಿಂದ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಮತ್ತು ನಮ್ಮದೇ ಒಂದು ಇತಿಮಿತಿಯಲ್ಲಿ ನಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಹೆಚ್ಚು ಆದಾಯ ಇಲ್ಲದೇ ಇದ್ದರೂ ಕೂಡ ಬೇರೆ ಕಂಪನಿಗಳಿಗಿಂತ ಹೆಚ್ಚು ಸಂಬಳ ಕೊಡುವ ಪ್ರಯತ್ನವನ್ನು ಆವಾಗಲಿಂದ ಮಾಡ್ಕೊತ ಬಂದಿದ್ವಿ. ಇವತ್ತು ಕೂಡ ಅದೇ ಪ್ರಯತ್ನದಲ್ಲಿದ್ದೀವಿ. ಇವತ್ತು ಕೂಡ ಬೇರೆ ಕಂಪನಿಗೆ ಹೋಲಿಕೆ ಮಾಡಿದಾಗ ನಮ್ಮ ಕಂಪನಿಯಲ್ಲಿ ಹೆಚ್ಚು ಸಂಬಳ ಮತ್ತು ಹೆಚ್ಚು ಕಾನೂನುಬದ್ಧವಾದಂಥ ಎಲ್ಲ ಸವಲತ್ತುಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಹೀಗಾಗಿ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಬಹಳ ದಿನದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ, 1000 ಜನ ಮಾಡ್ತಾ ಇದ್ದಾರೆ. ಅದೇ ರೀತಿ ಹ್ಯೂಮನ್ ನಮ್ಮ ಗ್ರಾಹಕರ ಜೊತೆ ಕೂಡ ನಾವು ಪರ್ಸ್ನಲ್ ರ್ಯಾಪೋರ್ಟ್, ನಾನು ಅವ್ರ ಜೊತೆ ಮೇಲಿಂದ ಮೇಲೆ ಮೊದಲು ಭೇಟಿ ಆಗ್ತಾ ಇದ್ದೆ. ನಾವು ಕೆಲವು ಕಂಪನಿಗಳ ಬಿಸ್ನೆಸ್ಗಳನ್ನು ತರಲಿಕ್ಕೆ ಹೋದಾಗ ನನಗೆ ಚಿಕ್ಕ ವಯಸ್ಸಿತ್ತು, ಸಣ್ಣ ಕಂಪನಿ ಇತ್ತು. ಹೀಗಾಗಿ ಅನೇಕ ಕಡೆ ನನಗೆ ಇನ್ಸಲ್ಟ್ ಮಾಡಿ ಹೊರಗಡೆ ಕೂಡ ಹಾಕಿದ್ದಾರೆ. ಆವಾಗ ಒಂದೊಂದ್ಸಲ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಇಷ್ಟೆಲ್ಲ ತಾಪತ್ರೆ ಕೊಟ್ಟು ಸಾಲ ಮಾಡಿ ಇದು ಅವಶ್ಯಕತೆ ಇದೆಯಾ ಅಂಥೇಳಿ. ಆದರೂ ಕೂಡ ಒಂದು ಛಲ ಇತ್ತು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನಮಗೆ ಗುರುತಿಸ್ತಾರೆ ಜನ ಅಂಥೇಳಿ. ಆವಾಗ ಅನೇಕ ಬಾರಿ ಅಂಥ ಒಂದು ಇನ್ಸಲ್ಟ್ಗಳು ಆದಾಗ ಕೂಡ ಪದೇ ಪದೇ ಅವರಲ್ಲಿ ನಾವು ಹೋಗಿ ನಮ್ಮ ಒಂದು ಮಂಡನೆಯನ್ನು ಮಾಡಿದಾಗ ನಾವು ಎಲ್ಲರಿಗಿಂತ ಸುಪೀರಿಯರ್ ಇದ್ದೀವಿ ಅಂತ ಹೇಳಿ ಅವ್ರಿಗೆ ತೋರಿಸಿಕೊಟ್ಟಾಗ ಅವರು ನಮ್ಮ ಜೊತೆ ಕೈ ಜೋಡಿಸಿದರು. ಇವತ್ತು ನಮ್ಮ ಕಂಪನಿಯಲ್ಲಿ ಹೆಸರಿಗೆ ಮಾತ್ರ ನಾನು ಮಾಲೀಕ, ಆದರೆ ಇವತ್ತು 15,000 ಸಿಬ್ಬಂದಿಗಳು ಇದು ನಮ್ಮದೇ ಕಂಪನಿಯನ್ನು ಮನೋಭಾವನ ಹೊಂದಿದ್ದಾರೆ. ಇವತ್ತು ನಮ್ಮ ಕಂಪನಿಯಲ್ಲಿ ಹೆಸರಿಗೆ ಮಾತ್ರ ನಾನು ಮಾಲೀಕ, ಆದರೆ ಲಕ್ಷಾಂತರ ಗ್ರಾಹಕರು ಇದು ನಮ್ಮದೇ ಕಂಪನಿ, ಇದು ಈ ಕಂಪನಿಯನ್ನು ಬೆಳೆಸಬೇಕು ಅಂಥೇಳಿ ಯಾರ ಬಗ್ಗೆ ಒಳ್ಳೆ ಮಾತಾಡ್ತಾರೆ. ಮತ್ತು ಇನ್ನೂ ಹೆಚ್ಚು ಯಾವ ರೀತಿ ಅದು ಬೆಳಿಬೇಕು ಅನ್ನೋದಕ್ಕೆ ಅವ್ರು ಮೇಲಿಂದ ಮೇಲೆ ಸೂಚನೆಗಳನ್ನು ಕೊಡ್ತಾರೆ. ನಮ್ಮ ಕಂಪನಿ ಚಿಕ್ಕದಿದ್ದಾಗ ಅನೇಕ ಬ್ರಾಂಚುಗಳನ್ನು ಓಪನ್ ಮಾಡಲಿಕ್ಕೆ ನಮಗೆ ಸಹಕಾರ ಮಾಡಿದರು, ಸೂಚನೆಯನ್ನು ಕೊಟ್ಟರು. ಈಗ ನಮ್ಮ ಕಂಪನಿ ಹೆಚ್ಚು ಬೆಳೆದ್ರೆ ಅವರಿಗೂ ಕೂಡ ಹೆಚ್ಚು ಅದರಲ್ಲಿ ಲಾಭ ಇದೆ, ಅವರಿಗೂ ಕೂಡ ಒಳ್ಳೆಯ ಸರ್ವಿಸ್ ಸಿಗುತ್ತೆ ಅನ್ನೋ ಮನೋಭಾವದಿಂದ ಗ್ರಾಹಕರು ಕೂಡ ಇವತ್ತು ನಮ್ಮ ಒಟ್ಟಿಗೆ ಅನೇಕ ದಿವಸದಿಂದಿದ್ದಾರೆ. ನಾವು ಹ್ಯೂಮನ್ ವ್ಯಾಲ್ಯೂ, ಹ್ಯೂಮನ್ ರಿಸೋರ್ಸಸ್ ಮತ್ತು ಮನುಷ್ಯರ ಜೊತೆ ಸಂಬಂಧವನ್ನು ಸದಾ ಇಟ್ಕೊಂಡಿದ್ದೀವಿ. ಅವ್ರು ಚಿಕ್ಕವರಿರಲಿ ದೊಡ್ಡವರಿರಲಿ ಅವ್ರ ಜೊತೆ ನಾವು ಸದಾ ಒಂದು ಉತ್ತಮ ಸಂಬಂಧವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಯಾವ ರೀತಿಯಾಗಿ ನಾವು ಕಾಸ್ಟ್ ಕಟ್ ಮಾಡಬೇಕು ಅನ್ನೋದಕ್ಕೆ ಮೇಲಿಂದ ಮೇಲೆ ಅಧ್ಯಯನವನ್ನು ಮಾಡ್ತಿದ್ದೀವಿ, ಹೊಸ ಪ್ರಯೋಗವನ್ನು ಮಾಡ್ತಾ ಇರ್ತೀವಿ. ಇವತ್ತು ಬೇರೆ ಟ್ರಾನ್ಸ್ಪೋರ್ಟ್ಗಳಲ್ಲಿ ಸ್ವಂತ ವಾಹನಗಳನ್ನು ಹೊಂದಿರೋದಿಲ್ಲ, ಬೇರೆ ವಾಹನದಿಂದ ಅವರು ಮಾಡ್ತಾ ಇರೋದ್ರಿಂದ ಕ್ವಾಲಿಟಿ ಸರ್ವಿಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಅದನ್ನು ನಾವು ಗಮನಿಸಿ ಇವತ್ತು ನಮಗೆ 1000ಕ್ಕೂ ಹೆಚ್ಚು ಶಾಖೆಗಳು ನಮ್ಮ ಟ್ರಾನ್ಸ್ಪೋರ್ಟ್ ಕಂಪನಿ
ಶಾಖೆಗಳು ಈ ದೇಶದಲ್ಲಿದ್ದಾವೆ. ಗುವಾಹಟಿಯಿಂದ ಹಿಡ್ಕೊಂಡು ರಾಜ್ಕೋಟ್ದವರೆಗೆ, ಈ ಕಡೆ ಅಹಮದಾಬಾದ್ ಅಮೃತ್ಸರದಿಂದ ಹಿಡ್ಕೊಂಡು ಈ ತ್ರಿವೇಂದ್ರಮವರೆಗೆ ನಮ್ಮ ಬ್ರಾಂಚ್ಗಳಿದ್ದಾವೆ. ಇವತ್ತು ಕರ್ನಾಟಕದಲ್ಲಿ ದೇಶದ 10 ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿಗಳನ್ನು ನಾವು ಗಮನಿಸಿದಾಗ ಯಾವುದೇ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಕಂಪನಿಯ 20ಕ್ಕೂ ಹೆಚ್ಚು ಅಥವಾ 30ಕ್ಕೂ ಹೆಚ್ಚು ಶಾಖೆಗಳು ಕರ್ನಾಟಕದಲ್ಲಿಲ್ಲ. ಆದರೆ ಇವತ್ತು ನಮ್ಮ ಸಂಸ್ಥೆದು 160ಕ್ಕೂ ಹೆಚ್ಚು ಸಂಸ್ಥೆ ಇದೆ. ಹೀಗೆ ತಮಿಳುನಾಡಿನಲ್ಲಿಯೂ ಹಾಗೆ, ಆಂಧ್ರದಲ್ಲಿಯೂ ಹಾಗೆ ಒಂದು ಉತ್ತಮ ಕನೆಕ್ಟಿವಿಟಿಯನ್ನು ಕೂಡ ನಾವು ಅದರಲ್ಲಿ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ನನ್ನ ಟ್ರಾನ್ಸ್ಪೋರ್ಟ್ ಸಂಸ್ಥೆ ಚಿಕ್ಕದಿದ್ದಾಗೆ ಅನೇಕ ನನಗೆ ಮಿತ್ರರು ಕೂಡ ಆದರು, ಅನೇಕ ಗುರುಗಳು ಕೂಡ ಆದರು. ನನಗೆ 4, 5, 8 ಲಾರಿ ಇದ್ದಾಗೆ ನನ್ನ ಮಿತ್ರರು, ನನ್ನ ಗುರುಗಳು ಬೆಂಗಳೂರು, ಮುಂಬೈ, ಅಹಮದಾಬಾದ್ ಅಂತ ಊರುಗಳಲ್ಲಿ ನನ್ನ 10 ಪಟ್ಟು ಸಾಮರ್ಥ್ಯ ಇದ್ದವರಿದ್ದರು. ನಾನು ಅವ್ರ ಹತ್ರ ಹೋದಾಗ ನನಗೆ ವಯಸ್ಸು ಚಿಕ್ಕದು, ನಾನು ಚಿಕ್ಕ ಕಂಪನಿ, ನನಗೆ ಬೈದು ಕೆಲವು ಬಾರಿ ನನಗೆ ಇನ್ಸಲ್ಟ್ ಮಾಡಿ ಕೂಡ ಮಾತಾಡ್ತಾ ಇದ್ರು. ನೀನು ವಾಮ ಮಾರ್ಗದಿಂದ ನೀನು ನಡೆದೇ ಇದ್ರೆ ಟ್ರಾನ್ಸ್ಪೋರ್ಟ್ನಲ್ಲಿ ಎಂದು ನೀನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆದರೆ ಇವತ್ತು ಆ ಟ್ರಾನ್ಸ್ಪೋರ್ಟ್ ಕಂಪನಿಗೂ ನೆಲ ಕಚ್ಚಿದೆ. ನಮ್ಮ ಟ್ರಾನ್ಸ್ಪೋರ್ಟ್ ಕಂಪನಿ ಮಾತ್ರ ದೇಶದಲ್ಲಿ ಅತ್ಯಂತ ಹೆಚ್ಚು ವಾಹನ ಉಳ್ಳಂಥ ಟ್ರಾನ್ಸ್ಪೋರ್ಟ್ ಕಂಪನಿ ಇದೆ. ಇವತ್ತು ನಮ್ಮ ಕಂಪನಿಯಲ್ಲಿ 3000ಕ್ಕೂ ಹೆಚ್ಚು ವಾಹನ ಹೊಂದಿದ ಕಂಪನಿ. ಹೀಗಾಗಿ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್ಸ್ನಲ್ಲಿ ಕೂಡ ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ದಾಖಲೆ ಕೂಡ ಇದೆ. ಇವತ್ತು ಬಿಲ್ ಗೇಟ್ಸ್ ಇರ್ಬೋದು, ಅವರು ಅತ್ಯಂತ ಕಡಿಮೆ ಶಾಲೆ ಕಲಿತಂಥ ಯುವಕ ಇವತ್ತು ಸಾಫ್ಟ್ವೇರ್ ದಿಗ್ಗಜ ಆಗಿದ್ದಾರೆ. ಮತ್ತು ಇನ್ಫೋಸಿಸ್ನ ನಾರಾಯಣ ಮೂರ್ತಿಯವರು ಯಾವತ್ತೂ ಹಿಂದಿನ ಇದ್ದಿಲ್ಲ, ಅವರು ಸಾಮಾನ್ಯ ಕುಟುಂಬದವರು. ಇವತ್ತು ಒಂದು ದೊಡ್ಡ ಸಾಫ್ಟ್ವೇರ್ನಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ, ಹಣವನ್ನು, ಕೀರ್ತಿಯನ್ನು ಗಳಿಸಿದ್ದಾರೆ. ಹೀಗೆ ಒಬ್ಬೊಬ್ಬರ ಬಗ್ಗೆ ನಾವು ಅವಲೋಕನೆ ಮಾಡಿದಾಗ ಹಾರ್ಡ್ ವರ್ಕು, ಪ್ರಾಮಾಣಿಕತೆ ಮತ್ತು ಇನ್ವಾಲ್ವ್ಮೆಂಟ್. ನಾವು ಸ್ಕೂಲ್ ಕಾಲೇಜುಗಳಲ್ಲಿ ಹೆಚ್ಚು ಸ್ಕೋರ್ ಮಾಡಿದ ನಮ್ಮ ಕೆಲವು ಬಂಧು ಬಳಗದವರನ್ನು, ನನ್ನ ಮಿತ್ರರು ನನ್ನ ಜೊತೆ ತುಲನಾತ್ಮಕ ಮಾಡಿದಾಗ ಅವರು ವ್ಯಾವಹಾರಿಕವಾಗಿ, ಬುದ್ಧಿಮಟ್ಟದಲ್ಲಿ, ಆರ್ಥಿಕವಾಗಿ ನನಗಿಂತ ಹೆಚ್ಚು ಅವರು ಸಾಮರ್ಥ್ಯ ಹೊಂದಿದ್ರು ಕೂಡ ಸಾಧನೆ ಬರಾಗ ನನ್ನಷ್ಟು ಸಾಧನೆ ಅವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಅವರು ಯಾವುದೇ ವೃತ್ತಿಯಲ್ಲಿದ್ದರೂ ಅದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಕಮ್ಮಿ ಇರುತ್ತೆ. ಅದು ಮಾತ್ರ ಬಹಳ ಮುಖ್ಯ. ಮತ್ತು ರಿಸ್ಕ್ ಕೂಡ ನಾನು ಲೈಫ್ನಲ್ಲಿ ಬಹಳ ತೆಗೆದುಕೊಂಡಿದ್ದೇನೆ. ಮತ್ತು ಕಳೆದ ಅನೇಕ ವರ್ಷದಿಂದ ನಾನು 16ನೇ ವಯಸ್ಸಿನಲ್ಲಿ ಏನು ನಮ್ಮ ತಂದೆಯವರು ಪ್ರೆಸ್ ನನಗೆ ಕೊಟ್ಟರು, ಅವತ್ತಿನಿಂದ ಇವತ್ತಿನವರೆಗೆ 46 ವರ್ಷಗಳ ಅವಧಿಯಲ್ಲಿ ಒಂದು ದಿವಸ ನಾನು ಸೂಟಿ, ದೀಪಾವಳಿ, ಯುಗಾದಿ ಈ ಥರವಾಗಿ ಒಂದು ಸಮಯವನ್ನು ಹಾಳು ಮಾಡದೆ ನಮ್ಮ 365 days 24 hours ವರ್ಕಿಂಗ್ ನಮ್ಮ ಸಂಸ್ಥೆಯನ್ನು ಇಟ್ಕೊಂಡು ಬಂದಿದ್ದೀವಿ. ಅದರಲ್ಲಿ ನನ್ನ ನಂಬಿಕೆ ಇದೆ. ಬಹಳಷ್ಟು ಜನ ನನ್ನ ಮಿತ್ರರಿಗೆ ಮತ್ತು ನಮ್ಮ ಕೆಲವೊಂದು ಯಂಗ್ಸ್ಟರ್ಸ್ಗಳಿಗೆ ಅವರು ಹತಾಶರಾದಾಗ ಮತ್ತು ಅವರ ಬಿಸ್ನೆಸ್ನಲ್ಲಿ ಫೇಲ್ಯೂರ್ ಆದಾಗ ನೀವು ಹೆಚ್ಚು ಸಮಯದ ವರ್ಕ್ ಮಾಡಿ ಮತ್ತು ಹಾಲಿಡೇ ಇಲ್ಲದೆ ಕೆಲಸವನ್ನು ಮಾಡಿ ಅಂತ ನಾನು ಕೆಲವರಿಗೆ ಹೇಳಿದಾಗ ಅವರು ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕೂಡ ಅವರು ಕಂಡಿದ್ದಾರೆ. ನನಗೆ ಬೆಳಿಗ್ಗೆ 5 ಗಂಟೆಗೆ ಎದ್ದ ನಂತರ ನಾನು 1.5-2 ತಾಸು ಯೋಗ ಮತ್ತು ಪ್ರಾಣಾಯಾಮ ಮಾಡಿ, ಕೆಲವು ಬಾರಿ ವಾಕಿಂಗು, ಸೈಕ್ಲಿಂಗ್ ಅಂತ ಒಂದು ಕೆಲವು ಎಕ್ಸಸೈಸ್ಗಳನ್ನು ಮಾಡ್ತೀನಿ. ಮತ್ತು ಬೆಳಿಗ್ಗೆ ಹೆಚ್ಚು ನಾನು ಡ್ರೈ ಫ್ರೂಟ್ಸ್ಗಳನ್ನು ತೆಗೆದುಕೊತೀನಿ. ಮತ್ತು ಮಧ್ಯಾಹ್ನ ಮತ್ತು ರಾತ್ರಿ ಮಿತಾಹಾರ. ಮತ್ತು ಕನಿಷ್ಠ ನಾನು 46 ವರ್ಷದ ಇಂದಿನವರೆಗೆ ಉತ್ಸಾಹವಾಗಿ ಒಬ್ಬ 20 ವರ್ಷದ ತರುಣನಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನಾನು ಕನಿಷ್ಠ ದಿವಸಕ್ಕೆ 14ರಿಂದ 15 ತಾಸು ಕೆಲಸವನ್ನು ಮಾಡ್ತಾಯಿದ್ದೀನಿ. ಹಾಲಿಡೇಸ್ಗಳಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಕೆಲಸ ಮಾಡೋದ್ರಲ್ಲಿ ನನಗೆ ಒಂದು ಎಂಜಾಯ್ಮೆಂಟ್ ಇದೆ. ಮತ್ತು ಪರ್ಸ್ನಲ್ ರಿಲೇಷನ್, ನನಗೆ ಕೇವಲ ಹುಬ್ಬಳ್ಳಿ, ಗದಗ, ಕರ್ನಾಟಕದಲ್ಲಿ ಮಾತ್ರ ಮಿತ್ರರು, ಬಂಧುಗಳು ಇಲ್ಲ. ನನ್ನ ಬಿಸ್ನೆಸ್ ಫ್ರೆಂಡ್ಸು ದೇಶದ ನಾನಾ ಭಾಗದಲ್ಲಿದ್ದಾರೆ. ಅವರ ಸುಖ ದುಃಖದಲ್ಲಿ ಕೂಡ, ಅವರ ಒಂದು ಫಂಕ್ಷನ್ಗಳಲ್ಲಿ ಕೂಡ ಅವರು ಪಾಲ್ಗೊಂಡು ಅವರು ಕೂಡ ಒಂದು ರಿಲೇಷನ್, ವ್ಯಾಪವನ್ನು ಕೂಡ ಮೇಂಟೈನನ್ನು ಮಾಡ್ತಾ ಇರೋದು ನನ್ನ ಯಶಸ್ಸಿಗೆ ಕಾರಣ ಆಗಿದೆ. ನಾನು ಕಳೆದ 50 ವರ್ಷದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ
ಸಂಪರ್ಕ ಇರುವುದರಿಂದ ಒಂದು ದೇಶಾಭಿಮಾನ, ಒಂದು ಶಿಸ್ತಿನ ಬಗ್ಗೆ ಕೂಡ ಅವರಿಂದ ಸಾಕಷ್ಟು ಕಲ್ತಿದ್ದೀನಿ. ಅದೇ ರೀತಿ ಕಳೆದ 25 ವರ್ಷದಿಂದ ಭಾರತೀಯ ಜನತಾ ಪಕ್ಷದ ಜೊತೆ ನನ್ನ ಸಂಪರ್ಕ ಇರುವುದರಿಂದ ನಮ್ಮ ಪಕ್ಷದ ಹಿರಿಯರು ಆದೇಶದ ಮೇರೆಗೆ ನಾನು 96, 98, 99ರಲ್ಲಿ 3 ಬಾರಿ ಲೋಕಸಭಾ ಚುನಾವಣೆಯನ್ನು ಲಕ್ಷಕ್ಕಿಂತ ಮತದಿಂದ ಹೆಚ್ಚು ಅಂತರದಿಂದ ಗೆದ್ದು ಬರಲಿಕ್ಕೆ ಸಾಧ್ಯವಾಗಿದ್ದು ಅಂದರೆ ನಾನು ಹಿರಿಯರ್ನಲ್ಲಿ ಮಾಡಿದ ಸಾಧನೆ ಮತ್ತು ಒಂದು ಪ್ರಾಮಾಣಿಕತೆ ಅನ್ನೋದು ಜನರಿಗೆ ಮನದಟ್ಟೆ ಮಾಡಿಕೊಟ್ಟಿದ್ದರಿಂದ ಜನರ ಆಶೀರ್ವಾದ ಮಾಡಿ ಕಳಿಸಿದರು. ಅದರ ಪ್ರತಿಫಲವಾಗಿ ನಾನು ಜನರಿಗೆ ಯಾವುದೇ ಥರ ಒಂದು ಮೋಸ ಮಾಡದೆ, ಒಂದು ನಮ್ಮ ಫಂಡ್ ಇರ್ಬೋದು, ₹1 ವಾಪಸ್ ಹೋಗಲಾರದೆ, ₹1 ಅದರಲ್ಲಿ ವ್ಯರ್ಥ ಖರ್ಚಾಗಲಾರದೆ ಅನೇಕ ಕಟ್ಟಡಗಳನ್ನು ನಮ್ಮ ಫಂಡಿನಿಂದ ಮಾಡಿದ್ದು ಜನ ಗುರುತಿಸಿದ್ದಾರೆ. ಅದೇ ರೀತಿ 45 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ನೈಋತ್ಯ ವಲಯದ ಸಲುವಾಗಿ ನಮ್ಮ ಪಕ್ಷದ ವಿರುದ್ಧನೇ ಹೋರಾಟ ಮಾಡುವಂಥ ಒಂದು ಅವಶ್ಯಕತೆ ಬಿದ್ದಾಗ ಕೂಡ ನಾನು ರೈಲ್ವೆ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಆಗಬೇಕು ಅಂತ ಹೇಳಿ 38 ರೈಲುಗಳನ್ನು 24 ತಾಸುವರೆಗೆ ಹುಬ್ಬಳ್ಳಿಯಲ್ಲಿ ನಿಲ್ಲಿಸಿ ಹೋರಾಟ ಮಾಡಿದಾಗ ಮರುದಿವಸನೇ ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿಯಲ್ಲಿ ಆಗಿದ್ದು ಘೋಷಣೆ ಇದು ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಇದೆ. ಇದೇ ರೀತಿಯಾಗಿ ಆ ಒಂದು ಸಂದರ್ಭದಲ್ಲಿ ನಾನು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷ ಮಾಡುವಂಥವನು ಕೂಡ ಒಂದು ಸಂದರ್ಭ ಒದಗಿ ಬಂತು. ಇವತ್ತು ರಾಷ್ಟ್ರೀಯ ಪಕ್ಷ ಮತ್ತು ಮಾಡ್ತಾ ಇರುವಂಥ ಒಂದು ಮಲ್ತಾಯ ಧೋರಣೆ ಇರ್ಬೋದು ಅಥವಾ ಒಂದು ಅವರ ಕೆಲವು ರಾಜ್ಯಗಳಲ್ಲಿ ಮಹತ್ವ ಕೊಡದೇ ಇರುವಂಥ ಸಂದರ್ಭ ಇರ್ಬೋದು. ಹೀಗಾಗಿ ಒಂದು ಕರ್ನಾಟಕದ ಮುಂದಿನ ಪೀಳಿಗೆ ಹಿತದೃಷ್ಟಿಯಿಂದ, ಕರ್ನಾಟಕದ ಹಿತದೃಷ್ಟಿಯಿಂದ ಒಂದು ಅಮೂಲಾಗ್ರವಾದಂಥ ಬದಲಾವಣೆ ತರಬೇಕು. ರಾಜಕೀಯದಲ್ಲಿ ನಿಂತು ನೀರಾಗಬಾರದು, ಹೊಸ ಬ್ಲಡ್, ಹೊಸ ರಕ್ತ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ಗ್ರಾಜ್ಯುಯೇಟು, ಡಬಲ್ ಗ್ರಾಜ್ಯುಯೇಟು ತಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಿದಂಥ ಅತ್ಯಂತ ಪ್ರಾಮಾಣಿಕರನ್ನು 190 ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿದಾಗ ಒಬ್ಬರೇ ಒಬ್ಬರು ಕ್ಯಾಂಡಿಡೇಟ್ಗಳು ಆರಿಸಿ ಬಂದರೂ ಕೂಡ ಇವತ್ತು ಅನೇಕ ಜನ ಕನ್ನಡ ನಾಡಿಗೆ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಕೂಡ ಇವತ್ತಿನ ಒಂದು ವಿಪರೀತ ರಾಜಕೀಯ ಸನ್ನಿವೇಶದಲ್ಲಿ ಅವತ್ತು ನಾವು ಮಾಡಿದ್ದು ಸರಿ ಇತ್ತು ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಆದರೆ ಒಂದು ಹೊಸ ರಾಜಕೀಯ ಪಕ್ಷ ಕಟ್ಟುವುದು ಕಷ್ಟ ಮತ್ತು ಅದು ಬಹಳ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇದೆ. ಹೀಗಾಗಿ ಅಲ್ಲಿಗೆ ಆ ಒಂದು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಇನ್ನು 96, 97ರಲ್ಲಿ ನಾನು ಒಂದು ಮನಗಂಡೆ, ವೃತ್ತಪತ್ರಿಕೆಯಲ್ಲಿ ಒಂದು ವ್ಯಾಕ್ಯೂಮ್ ಇದೆ, ಒಂದು ಅವಶ್ಯಕತೆ ಇದೆ ಅನ್ನೋದು ನನಗೆ ಅನಿಸ್ತು. ಅವಾಗ ನಾನು ವೃತ್ತಪತ್ರಿಕೆಯನ್ನು ವಿಜಯ ಕರ್ನಾಟಕವನ್ನು ಶುರು ಮಾಡಿದೆ. ಕರ್ನಾಟಕದಲ್ಲಿ ವೃತ್ತಪತ್ರಿಕೆ 16 ವರ್ಷದ ಕೆಳಗೆ ಕೇವಲ ಎಜುಕೇಟೆಡ್ ಜನ ಅಥವಾ ಮನೆ ಹಿರಿಯರು ಮಾತ್ರ ಗಂಡಸರು ಪತ್ರಿಕೆಯನ್ನು ಓದ್ತಾ ಇದ್ದಿಲ್ಲ. ಹೀಗಾಗಿ ರಾಜ್ಯ ಮಟ್ಟದ 3-4 ವೃತ್ತಪತ್ರಿಕೆಯನ್ನು ತೆಗೆದುಕೊಂಡಾಗ 5-6 ಲಕ್ಷ ಸರ್ಕ್ಯುಲೇಷನ್ ಇತ್ತು. 1 ಅಥವಾ 2 ಸ್ಥಳದಿಂದ ಮುದ್ರಣ ಆಗ್ತಾ ಇತ್ತು. ನಾನು ಒಂದು ಘೋಷಣೆಯನ್ನು ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಾನು ಶುರು ಮಾಡಿದಾಗ ಮುಂಬರುವ 3 ವರ್ಷದಲ್ಲಿ ನಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ 6 ಲಕ್ಷ ಆಗುತ್ತೆ ಅಂತ ಹೇಳಿದಾಗ ಅನೇಕ ಜನ ಖುಷಿಪಟ್ಟು ಚಪ್ಪಾಳೆ ತಟ್ಟಿದರು. ಯಾರು ಪತ್ರಿಕಾ ರಂಗವನ್ನು ಬಲವರಿದ್ದರು ನನಗೆ ನಂತರ ಸಾಕಷ್ಟು ನನಗೆ ಬುದ್ಧಿ ಹೇಳಿದರು. ಇದು ಸಾಧ್ಯ ಇಲ್ಲದ ಮಾತು. 1 ಲಕ್ಷ ಸರ್ಕ್ಯುಲೇಷನ್ ಮುಟ್ಟಲಿಕ್ಕೆ ನನಗೆ 10 ವರ್ಷ ಬೇಕು ಮತ್ತು ನಾನು ಮುಂದಿನ 2 ವರ್ಷದಲ್ಲಿ 10 ಸೆಂಟರ್ನಿಂದ ಪತ್ರಿಕೆಯನ್ನು ತೆಗಿತೀನಿ ಅಂತ ಹೇಳಿದಾಗ ನಿನಗೆ 2 ಅಥವಾ 3 ಸೆಂಟರ್ ಮಾಡಲಿಕ್ಕೆ ಅಥವಾ 10 ಸೆಂಟರ್ ಮಾಡಲಿಕ್ಕೆ 25 ವರ್ಷ ಬೇಕಾಗುತ್ತೆ. ಇನ್ನೂವರೆಗೂ ಯಾರು 2 ಸೆಂಟರ್ಕ್ಕಿಂತ ಹೆಚ್ಚು ಮಾಡಿಲ್ಲ. ಇದು ವ್ಯಾವಹಾರಿಕವಾಗಿ ಸರಿ ಆಗುವುದಿಲ್ಲ ಅಂತ ಹೇಳಿದಾಗ ನಾವು 2 ವರ್ಷದಲ್ಲಿ ಮಾಡ್ತಾ ಇರೋದು 1 ವರ್ಷ 10 ತಿಂಗಳ ಅವಧಿಯಲ್ಲಿ 10 ಸೆಂಟರ್ನಿಂದ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಮುದ್ರಣ ಮಾಡಿದ್ವಿ. ಅದರ ಜೊತೆ ಇಂಗ್ಲಿಷ್ ಪತ್ರಿಕೆಯನ್ನು ಮಾಡಿದ್ವಿ. ಅದರ ಜೊತೆ ಮತ್ತೊಂದು ಪತ್ರಿಕೆ ವಿಷಾಕರಣವನ್ನು ತಂದ್ವಿ. ಹೀಗೆ ಒಂದು ಪತ್ರಿಕಾ ರಂಗದಲ್ಲಿ ಬದಲಾವಣೆ ತಂದಾಗ ಅದನ್ನು ಜನ ಒಂದು ಕೆಲವರು ಅದರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು. ಸಂಕೇಶ್ವರ್ ಅವರು ದರ ಸಮಾರಂಭ ಮಾಡ್ತಾ ಇದ್ದಾರೆ ಅಂತ. ದರ ಸಮಾರಂಭ ಜೊತೆಗೆ ನಾವು ಒಂದು ಉತ್ತಮ ಪ್ರಾಡಕ್ಟ್ ಕೊಡುವಂಥ ಒಂದು ಕ್ವಾಲಿಟಿ ಸಮಾರಂಭವನ್ನು ಕೂಡ ಮಾಡಿದ್ವಿ, ಗುಣಮಟ್ಟದ ಸಮಾರಂಭವನ್ನು ಕೂಡ ಮಾಡಿದ್ವಿ. ಈ ಒಂದು ದರ
ದರ ಸಮರ ಮತ್ತು ಗುಣಮಟ್ಟದ ಸಮರ ನಮ್ಮ ತಂದೆಯವರಿಂದ ನಾವು ಕಲ್ತಿದ್ದು. ನಾವು ಅವ್ರನ್ನ ಕೂಡ ಗಮನಿಸ್ತಾ ಇದ್ವಿ. ಯಾವುದೇ ಒಂದು ಪುಸ್ತಕ 10 ರೂಪಾಯಿ ಕೊಡೋದು ನಮ್ಮ ತಂದೆಯವರು 4 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ರು. ಇವತ್ತು ಕೂಡ ಕೆಲವೊಂದು ನಾವು ಪುಸ್ತಕ ಮಳಿಗೆಯಲ್ಲಿ ಹೋಗಿರ್ತೀನಿ, ಕೆಲವು ಪ್ರಕಾಶರ ಜೊತೆ ಮಾತಾಡ್ತಾ ಇರ್ತೀನಿ, ನಾನು ಹೇಳ್ತಾ ಇರ್ತೀನಿ, ಪುಸ್ತಕಗಳು ಏನು 150 ರೂಪಾಯಿ 200 ರೂಪಾಯಿ ರೇಟ್ಗಳನ್ನು ಇಟ್ಟಿದ್ದೀರಾ. ನಮ್ಮಂಥ ಕೋಟ್ಯಾಧೀಶರಿಗೆ ಇದನ್ನು ತೆಗೆದುಕೊಳ್ಳೋದು ಭಾರ ಅನಿಸುತ್ತೆ. 150-200 ರೂಪಾಯಿ ಕೊಟ್ಟು ಇದೇ ಪುಸ್ತಕವನ್ನು ಹೆಚ್ಚು ಪ್ರತಿಗಳನ್ನು ಪ್ರಿಂಟ್ ಮಾಡಿ 20,000-30,000 ಪ್ರಿಂಟ್ ಮಾಡಿ 30 ರೂಪಾಯಿ 40 ರೂಪಾಯಿ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ನಾನು ಅನೇಕ ಜನರಿಗೆ ಹೇಳಿದ್ದೀನಿ. ಆದ್ದರಿಂದ ಕ್ವಾಂಟಿಟಿ ಇವತ್ತು ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮುಖಂಡರು ಕೂಡ ಕ್ವಾಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈವನ್ ನಮ್ಮ ಮಾಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರು ಥಿಂಕ್ ಬಿಗ್, ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಳ್ಳಿ, ಕ್ವಾಂಟಿಟಿ ಬಗ್ಗೆ. ಇವತ್ತು ಮುಂದುವರಿದ ದೇಶಗಳನ್ನು ಇರ್ಬೋದು, ಯಾವುದೇ ಒಂದು ಮುಂದುವರಿದ ಸಂಸ್ಥೆ ಇರ್ಬೋದು, ಅಥವಾ ಇವತ್ತು ಚೈನಾ ನಮಗೇನು ಪೈಪೋಟಿಯನ್ನು ಕೊಡ್ತಾ ಇದೆ ಅನೇಕ ಪ್ರಾಡಕ್ಟ್ಗಳಲ್ಲಿ, ಅವರು ಕೂಡ ಸಾಧ್ಯ ಆಗಿದ್ದು ಕ್ವಾಂಟಿಟಿಯಲ್ಲಿ. ಆ ದೃಷ್ಟಿಯಲ್ಲಿ ನಾವು ಮೊದಲಿನಿಂದನೂ ಒಂದು ಪರಿಣಿತಿಯನ್ನು ನಮ್ಮ ತಂದೆಯವರಿಂದ ಹೊಂದಿದ್ವಿ. ಹೀಗಾಗಿ ನಾವು ವಿಜಯ ಕರ್ನಾಟಕವನ್ನು ಮುಂದಿನ 3 ವರ್ಷದಲ್ಲಿ 6 ಲಕ್ಷ ಮಾಡ್ತೇವೆ ಅಂತ ಹೇಳಿದ್ದು 2 ವರ್ಷದಲ್ಲಿ ನಾವು 6 ಲಕ್ಷ ಪ್ರತಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ದರ ಸಮರ ಮತ್ತು ಒಂದು ಪ್ರಾಡಕ್ಟ್ ಇಂಪ್ರೂವ್ಮೆಂಟ್ ಅಂದರೆ ಒಂದು ಗುಣಮಟ್ಟದ ಪ್ರಾಡಕ್ಟನ್ನು ನಾವು ಮಾತ್ರ ಮಾಡಲಿಲ್ಲ, ನಮಗೆ ಪೈಪೋಟಿಯಾಗಿ ಎಲ್ಲ ಪತ್ರಿಕೆಗಳು ಮಾಡಿದಾಗ ಅಲ್ಟಿಮೇಟ್ ಆಗಿ ಬಂದ ರಿಸಲ್ಟ್. ಅವರು ಕೂಡ ಅನೇಕ ಸ್ಥಳಗಳಿಂದ ಮುದ್ರಣಗಳನ್ನು ಶುರು ಮಾಡಿದಾಗ ಇವತ್ತು ಕರ್ನಾಟಕದಲ್ಲಿ ಕೇವಲ ಕೆಲವೇ ಜನರು ಸೀಮಿತವಾದಂಥ ಪತ್ರಿಕೆ ಇವತ್ತು ಮಹಿಳೆಯರು, ತಾಯಂದಿರು, ಮಕ್ಕಳು ಎಲ್ಲರೂ ಓದುವಂಥ ಮತ್ತು ರೈತರು ಮತ್ತು ಒಬ್ಬ ಸಣ್ಣ ಆದಾಯ ಇದ್ದಂಥ ಆಟೋ ರಿಕ್ಷಾ ಡ್ರೈವರಿಗೆ ಕೂಡ ಇವತ್ತು ಪತ್ರಿಕೆ ಓದುವ ಅಭ್ಯಾಸವನ್ನು ಆ ಒಂದು ದರ ಸಮರ ಮತ್ತು ಗುಣಮಟ್ಟದ ಸಮರದಿಂದ ಆಗಿದ್ದು ನಾವೆಲ್ಲ ಮನಗಂಡಿದ್ದೀರಿ. ಈ ಕೆಲವು ಬೇರೆ ನಾವು ಆಲೋಚನೆ ಮಾಡ್ತಾ ಇರ್ತೇನೆ, ಈ ಪತ್ರಿಕೆಯಿಂದ ಏನು ಬದಲಾವಣೆ ಆಯಿತು ಕರ್ನಾಟಕದಲ್ಲಿ. ಹೆಚ್ಚು ಜನ ಓದುಗರು ಸೃಷ್ಟಿಯಾದರು ಮತ್ತು ಕಡಿಮೆ ಬೆಲೆಯಲ್ಲಿ ಉತ್ತಮ ಪತ್ರಿಕೆ ಸಿಗೋದ್ರಿಂದ ಇವತ್ತು ಕರ್ನಾಟಕದ ಜನತೆಗೆ ಅದರಿಂದ 100 ಕೋಟಿ ರೂಪಾಯಿ ವರ್ಷಕ್ಕೆ ಲಾಭ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಬೇರೆ ವೃತ್ತಪತ್ರಿಕೆಯ ಮಾಲೀಕರು ಕೂಡ ಆದಾಯದಲ್ಲಿ 10 ಪಟ್ಟು ಹೆಚ್ಚಾಗಿದ್ದು ಕೂಡ ನಾವು ಗಮನಿಸಿದ್ದೀರಿ. ಈ ರೀತಿಯಾಗಿ ಒಂದು ಪೈಪೋಟಿ ಇದ್ದಾಗ ಮಾತ್ರ, ಒಂದು ಸ್ಪರ್ಧಾತ್ಮಕ ಪೈಪೋಟಿ ಇದ್ದಾಗ ಮಾತ್ರ ಒಂದು ಹೆಚ್ಚು ಗ್ರಾಹಕರಿಗೆ ಲಾಭ ಆಗುತ್ತೆ ಮತ್ತು ಒಂದು ಸಂಸ್ಥೆಯು ಕೂಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾನು ಮನಗಂಡಿದ್ದೇನೆ. ನಾವು ಟ್ರಾನ್ಸ್ಪೋರ್ಟ್ ಕಂಪನಿ ಶುರು ಮಾಡಿದಾಗ ಕಮ್ಯುನಿಕೇಷನ್ ವಾಸ್ ಅ ಬಿಗ್ ಪ್ರಾಬ್ಲಮ್. ಕಮ್ಯುನಿಕೇಷನ್ ಬಹಳ ಕಷ್ಟ ಇತ್ತು. ತಮಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಹೊಸ ಜನ್ರೇಷನ್ಗೆ 30 ವರ್ಷದ ಹಿಂದೆ ಒಂದು ಟೆಲಿಫೋನ್ ನಂಬರ್ ಬೇಕು ಅಂದರೆ ನಾವು ಅದಕ್ಕೆ 15,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕಾಗಿತ್ತು. OIT, ಓನ್ ಯುವರ್ ಟೆಲಿಫೋನ್ ಸ್ಕೀಮ್. 15,000 ರೂಪಾಯಿ ನಾವು ಡಿಪಾಸಿಟ್ ಇಟ್ಟರೆ ನಮ್ಮ ಟೆಲಿಫೋನ್ 3 ವರ್ಷಕ್ಕೆ 4 ವರ್ಷಕ್ಕೆ ಸಿಗ್ತಿತ್ತು. ಆರ್ಡಿನರಿಯಲ್ಲಿ ನಾವು ಡಿಪಾಸಿಟ್ ಇಟ್ಟರೆ 8 ವರ್ಷ 10 ವರ್ಷಕ್ಕೆ ಟೆಲಿಫೋನ್ ಕನೆಕ್ಷನ್ ಸಿಗ್ತಿತ್ತು. ಅದೇ ರೀತಿ ನಾವು ಗದಗ ಹುಬ್ಬಳ್ಳಿ 60 ಕಿಲೋಮೀಟರ್ ನಾವು ಒಂದು ಟ್ರಂಕಾಲ್ ಬುಕ್ ಮಾಡಿದರೆ 16 ರೂಪಾಯಿ ಚಾರ್ಜ್. 6 ತಾಸು ಬೇಕಾಗಿತ್ತು. ಆ ಫೋನ್ ಹತ್ರ ಕುತ್ಕೋಬೇಕು ನಾವು. 6 ತಾಸಿನ ನಂತರವೂ ಕೂಡ ಫೋನ್ ಹತ್ತಿದ್ರೆ ಬಹಳ ಖುಷಿ ಆಗಿತ್ತು. ಇನ್ನೊಬ್ಬರಿಗೆ ನಾವು ಯಾರು ಮಾತಾಡಬೇಕಂತ ಆ ವ್ಯಕ್ತಿ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. 6 ತಾಸು ನಾವು ಕುಂತಿದ್ದು ಹಾಳು, 16 ರೂಪಾಯಿನ ಹಾಳು. ಆದರೆ 6 ತಾಸಿನಲ್ಲಿ ಗದಗ ಹುಬ್ಬಳ್ಳಿ ಅಂತರವನ್ನು ನಾವು KSRTC ಬಸ್ಸಿಗೆ ಹೋಗಿ 10 ರೂಪಾಯಿದಲ್ಲಿ ಹೋಗಿ ವಾಪಸ್ ಬರ್ತಿದ್ವಿ ಆ ಕೆಲಸವನ್ನು ಮುಗಿಸ್ಕೊಂಡು. ಕಮ್ಯುನಿಕೇಷನ್ ಆಫ್ ಸೋ ಡಿಫಿಕಲ್ಟ್. ನಾವು ನಮ್ಮ ತಾರುಣ್ಯದಲ್ಲಿ ಯಾವುದಾದ್ರು ಊರಿಗೆ ಹೋದಾಗ ನಮ್ಮ ತಂದೆಯವರು ತಾಯಿಯವರು ಹೇಳ್ತಿದ್ರು, ನೋಡಪ್ಪ ನೀನು ಒಂದು ಟೆಲಿಗ್ರಾಮ್ ಕೊಡು, ಯಾವಾಗ ವಾಪಸ್ ಬರ್ತೀಯಾ ಅಂತೇಳಿ. ನಾವು ಮಡ್ರಾಸ್ದಿಂದ, ಮುಂಬೈಯಿಂದ, ಬೆಂಗಳೂರಿಂದ ಒಂದು ಟೆಲಿಗ್ರಾಮ್ ರೀಚಿಂಗ್ ಟುಮಾರೋ ನೈಟ್, ನಾಳೆ ರಾತ್ರಿ ಮುಟ್ತಾ ಇದ್ದೀನಿ ಅಂತೇಳಿ ಒಂದು ಟೆಲಿಗ್ರಾಮ್ ಕೊಟ್ಟರೆ ನಾಡಿದ್ದು ಬಂದು ನಾನೇ ಅದನ್ನು ತೆಗೆದುಕೊಳ್ತಾ ಇದ್ದೆ. ಆ ಒಂದು ಇತ್ತು. ಆವಾಗ ದೇಶದಲ್ಲಿ ಕೊರಿಯರ್ ಕಂಪನಿಗಳು ಇದ್ದಿಲ್ಲ. ರೋಡುಗಳು ಬಹಳ ಕೆಟ್ಟ ರೋಡುಗಳು, ವಿಚಿತ್ರವಾದಂಥ ಸನ್ನಿವೇಶದಲ್ಲಿ. ಆಮೇಲೆ ಆಧುನಿಕ ಟ್ರಕ್ಕುಗಳು ಇದ್ದಿಲ್ಲ. ಹಂತದಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಕಂಪನಿಯನ್ನು ಕಟ್ಟಲಿಕ್ಕೆ ಬಹಳಷ್ಟು ನಾವು ಪ್ರಯತ್ನವನ್ನು ಪಡಬೇಕಾಯ್ತು. ಅವತ್ತು ನನಗೆ 5,000 10,000 ರೂಪಾಯಿ ಸಾಲದ ಸಿಗುವುದು ಕಷ್ಟ ಇದ್ದಾಗ ಇವತ್ತು ನಮ್ಮ ಕಂಪನಿಯಲ್ಲಿ ನಮಗೆ 400 ಕೋಟಿ ಇವತ್ತು ಸಾಲ ಇದ್ರೂ ಕೂಡ ಅದು ಭಾರ ಆಗ್ತಾ ಇಲ್ಲ. ಮತ್ತು ಸಾಲ ಕೊಡೋರು ಕೂಡ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕಂಪನಿಯಲ್ಲಿ 16,000 ಜನರಿಗೆ ಕೆಲಸ ಸಿಕ್ಕಿದೆ.
ಮತ್ತು ಸಾವಿರಾರು ಬ್ರಾಂಚ್ಗಳು ಇರುವುದರಿಂದ ಒಂದು ನಮ್ಮ ಇಮೇಜ್ ಕೂಡ ಬೆಳೆದಿದೆ. ರಾಜಕೀಯದಲ್ಲಿ ಕೂಡ ನಮ್ಮ AR ಗುರುತಿಸಿಕೊಂಡ ನಂತರ ನಾವು ರಾಜಕೀಯ ಗುರುತಿಸಿಕೊಂಡು ಹೆಚ್ಚು ಅದರಲ್ಲಿ ಯಶಸ್ವಿ ಕಾಣದೇ ಇದ್ದರೂ ಕೂಡ ಟ್ರಾನ್ಸ್ಪೋರ್ಟ್ ಮತ್ತು ರಾಜಕೀಯ ಯಾವಾಗಲೂ ಒಂದು ಸ್ವಲ್ಪ ತಪ್ಪು ಹಾದಿ ಹಿಡಿಯುವ ಒಂದು ಸಾಧ್ಯತೆ ಹೆಚ್ಚು ಹಂತದಲ್ಲಿ ಕೂಡ ನಮ್ಮ ಸಿದ್ಧಾಂತ ಬಿಡದೆ ನಾವು ಕೆಲಸ ಮಾಡಿದ್ದು ಒಂದು ಯಶಸ್ವಿ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನು ಯಾರಾದರೂ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಈ ಸಮಾಜದಿಂದ ನನಗೆ ಸಾಕಷ್ಟು ಲಾಭ ಸಿಕ್ಕಿದೆ. ಆದ್ದರಿಂದ ಏನಾದರೂ ಕೊಡಬೇಕು ಅನ್ನೋದಂಥ ಒಂದು ಮನೋಭಾವ ಹೀಗಾಗಿ 4 ವರ್ಷದ ಹಿಂದೆ ಬಾಬಾ ರಾಮದೇವ್ಜಿಯವರ ಕ್ಯಾಂಪನ್ನು ನಾವು ಹುಬ್ಬಳ್ಳಿಯಲ್ಲಿ ನಡೆಸಿಕೊಟ್ಟಿವಿ. ಆವಾಗ 11,000 ಜನ ಕ್ಯಾಂಪ್ನಲ್ಲಿ 6 ದಿವಸ ಬಂದರು ಮತ್ತು ರಾಮದೇವ್ಜಿಯವರು ಕೂಡ ನಮ್ಮ ಮನೆಯಲ್ಲಿ 7 ದಿವಸ ಇರುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅವತ್ತಿನಿಂದ ನಾನು ಅವರ ಸಿದ್ಧಾಂತಕ್ಕೂ ಕೂಡ ನಾನು ತಲೆಬಾಗಿ ನಾನು ಅವಾಗಲಿಂದ ಹೆಚ್ಚು ಪ್ರಾಣಾಯಾಮ, ಯೋಗ ಮತ್ತು ಆಯುರ್ವೇದದ ಬಗ್ಗೆ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದೀನಿ ಮತ್ತು ಅದರಿಂದ ಉತ್ತಮವಾದಂಥ ಬದಲಾವಣೆ ಕೂಡ ಕರ್ನಾಟಕದಲ್ಲಿ ಕೂಡ ಆಗಿದೆ. ನನಗೆ 22ನೇ ವಯಸ್ಸಿನಲ್ಲಿನೇ ಮದುವೆ ಆಯಿತು. ಭಾಳ ಒಳ್ಳೆಯ ಮನೆತನದ ಒಳ್ಳೆಯ ಹೆಂಡತಿ ಕೂಡ ನನಗೆ ಸಿಕ್ಕಿದ್ದಾಳೆ. ರೆಡಿಮೇಡ್ ವೈಫ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಅಣ್ಣನ ಹೆಂಡತಿ ತಂಗಿನೇ ನಾನು ಮದುವೆ ಆಗಿದ್ದು. ಸೊ ನಾನು ಹುಡುಗಿಯನ್ನು ಹುಡುಕ್ಲಿಕ್ಕೆ ಅಡ್ಡಾಡುವಂಥ ಪ್ರಸಂಗ ಬರಲಿಲ್ಲ. ನನಗೆ ಭಾಳ ಹೊಂದಾಣಿಕೆ ಆಗಿ ಅವಳು ಸದಾ ನನ್ನ ಕಾಳಜಿಯನ್ನು ಮಾಡ್ತಾ ಇರ್ತಾಳೆ. ಮತ್ತು 1-2 ಬಾರಿ 30 ವರ್ಷದ ಹಿಂದೆ ವಿಪರೀತ ತೊಂದರೆ ಇದ್ದಾಗ ಕೂಡ ಅವಳು ಆಕೆ ಬಂಗಾರದ ಬಳೆಯನ್ನು ಕೂಡ ಕೊಟ್ಟಿದ್ದವು. ಆವಾಗ ಒಂದು 8-10 ಸಾವಿರ ರೂಪಾಯಿ ಅದರಿಂದ ನನಗೆ ಅನುಕೂಲ ಆಯಿತು. ಅದು 10 ಪಟ್ಟು ನಂತರ ಅವಳಿಗೆ ಕೊಟ್ಟಿದ್ದೇನೆ, ಆ ಮಾತು ಬೇರೆ. ಆ ರೀತಿಯ ಒಂದು ಸಹಕಾರವನ್ನು ಕೊಟ್ಟಿದ್ದಾಳೆ. ನನಗೆ ಒಬ್ಬ ಮಗ ಇದ್ದಾನೆ, ಅವನು ಆನಂದ. ನಮ್ಮ ಬಿಸ್ನೆಸ್ನಲ್ಲಿ ನಾನು ಒಟ್ಟಿಗೆ 18 ವರ್ಷದಿಂದ ನನಗೆ ಸಹಾಯ ಮಾಡ್ತಾ ಇದ್ದಾನೆ. ಇವತ್ತು 10-15 ವರ್ಷದಿಂದ ವಿಪರೀತವಾದಂಥ ನಮ್ಮ ಒಂದು ಸಂಸ್ಥೆ ಪ್ರಗತಿಯಲ್ಲಿ ಬರಲಿಕ್ಕೆ ಮತ್ತು ನಮ್ಮ ಪತ್ರಿಕೆಯಲ್ಲಿ ವಿಶೇಷವಾದಂಥ ಒಂದು ಸಾಧನೆ ಮಾಡಲಿಕ್ಕೆ ಅವನ ಸಹಕಾರ ಮತ್ತು ಸಾಧನೆ ನನಗೆ ಬಹಳ ಅನುಕೂಲ ಆಯಿತು ಈ ಮಟ್ಟಕ್ಕೆ ಬರಲಿಕ್ಕೆ. ಮತ್ತು ವೃತ್ತಪತ್ರಿಕೆಯಿಂದ ನಾವು 5 ವರ್ಷದಿಂದ ನಿವೃತ್ತಿಯಾಗಿದ್ವಿ. ಈಗ ಮತ್ತೆ ಮುಂದೆ ಇನ್ನೊಂದು 6 ತಿಂಗಳ ಅವಧಿಯಲ್ಲಿ ಮತ್ತೆ ಒಂದು ಹೊಸ ಪತ್ರಿಕೆಯನ್ನು, ಕನ್ನಡ ಪತ್ರಿಕೆಯನ್ನು ತರುವ ಒಂದು ಯೋಚನೆ ಇದೆ. ಆ ಯೋಜನೆ ಕೂಡ ಶುರುವಾಗಿದೆ. ಮತ್ತು ಕನ್ನಡ ಜನತೆಗೆ ಅನಿಸ್ಬೋದು ವಿಜಯ ಕರ್ನಾಟಕ ಬಂದಾಗ ಇದು ಅವಶ್ಯಕತೆ ಇತ್ತ ಅಂತೇಳಿ. ಆದರೆ ವಿಜಯ ಕರ್ನಾಟಕ ಒಂದು ಸಾಧನೆ ಮಾಡಿದಾಗ ಅದರ ಜೊತೆ ಎಲ್ಲ ಪತ್ರಿಕೆಗಳು ಬೆಳೆದು ನಿಂತಿದ್ದಾವೆ. ಈಗ ಇನ್ನೊಂದು ಪತ್ರಿಕೆ ಅವಶ್ಯ ಇದೆಯಾ ಅಂತ ಭಾಳ ಜನರಿಗೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅವಶ್ಯ ಇದೆ. ನಾವು ಮುಂದೆ ಬರುವ ಪತ್ರಿಕೆ ವಿಶೇಷವಾಗಿ ಮುಂದಿನ ಪೀಳಿಗೆಯ ಭವಿಷ್ಯದ ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆ ತರಬೇಕು, ರೀತಿ ಪತ್ರಿಕೆಗಳು ತಲೆ ಎತ್ತಿ ಕೆಲಸ ಮಾಡಬೇಕು. ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿ ಯಾರು ಹೋರಾಡೋರಿದ್ರೆ ಇವತ್ತು ಕೆಲವು ಬಾರಿ ಅವರಿಗೆ ಕೆಲವು ಪತ್ರಿಕೆಯಿಂದ ಹಿಂಸೆಗಳನ್ನು ಅನುಭವಿಸುವಂಥ ಪರಿಸ್ಥಿತಿ ಇರ್ಬೋದು. ಅದಕ್ಕೆ ನಾವು ಒಂದು ವಿಶೇಷ ರೀತಿಯಾಗಿ ಒಂದು ಸಾಮಾಜಿಕ ಬದಲಾವಣೆ ತರಲಿಕ್ಕೆ ಮತ್ತು ಮುಂದಿನ ಪೀಳಿಗೆ ಯಶಸ್ಸಿನ ಬಗ್ಗೆ, ಮುಂದಿನ ಪೀಳಿಗೆ ಆರೋಗ್ಯದ ಬಗ್ಗೆ ಕೂಡ ಒತ್ತು ಕೊಟ್ಟು ಒಂದು ಆಮೂಲಾಗ್ರ ಬದಲಾವಣೆ ತರುವ ನಿಟ್ಟಿನಲ್ಲಿ ಕೂಡ ಆ ಪತ್ರಿಕೆ ಹೊರತರುವಂಥ ಒಂದು ಯೋಜನೆ ಮತ್ತು ಯೋಚನೆ ಇದೆ. ನಾನು ಮುಂದಿನ ಪೀಳಿಗೆಯ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇರ್ತೀನಿ. ಮುಂದಿನ ಪೀಳಿಗೆ ಯಶಸ್ವಿ ಕಾಣಬೇಕಾದರೆ ನಿಮಗೆ ಒಂದು ಪರ್ಸನಾಲಿಟಿ, ಶ್ರೀಮಂತಿಕೆ, ಕ್ವಾಲಿಫಿಕೇಷನ್ನು, ಬುದ್ಧಿಮಟ್ಟ ಯಾವುದೂ ಉಪಯೋಗ ಆಗೋದಿಲ್ಲ. ಆದರೆ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು, ಛಲ ಇರಬೇಕು, ಹಿಡಿದ ಕೆಲಸವನ್ನು ಅರ್ಧಕ್ಕೆ ಬಿಡಬಾರದು ಮತ್ತು ಹಾರ್ಡ್ ವರ್ಕ್, ಇನ್ವಾಲ್ವ್ಮೆಂಟ್ ಆದರೆ ನಿಮ್ಮ ವೃತ್ತಿಯಲ್ಲಿ ಖಂಡಿತ ಯಶಸ್ವಿಯನ್ನು ಕಾಣ್ತೀರಿ, ಉಜ್ವಲವಾದ ಭವಿಷ್ಯವನ್ನು ಕಾಣ್ತೀರಿ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಿ ಅಂತ ನಾನು ಇವತ್ತು ತಮ್ಮೆಲ್ಲರಿಗೆ ಹೇಳಿ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.